ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್.ಎಸ್. ಕೆಮಿಸ್ಟ್ರಿ. ಯಾರ್ಯಾರು KCET ಮಾಕ್ ಅಲಾಟ್ಮೆಂಟ್ ಫಲಿತಾಂಶವನ್ನು 10ನೇ ತಾರೀಕು ನೋಡ್ಕೊಂಡಿದ್ದೀರಿ. ನಿನ್ನೆ ಪೂರ್ತಿ ದಿನ ವೇಟ್ ಮಾಡಿದ್ವಿ ಕಟ್ ಆಫ್ ಏನಾದರೂ ಬಿಡ್ತಾರಾ ಅಂಥೇಳಿ. ಬಟ್ ಇವತ್ತು ಆಫ್ಟರ್ನೂನ್ 4 ಗಂಟೆ ಅಥವಾ ಈವ್ನಿಂಗ್ 4 ಗಂಟೆ ಹೊತ್ತಿಗೆ ಇದೊಂದು ಬಿಟ್ಟಿದ್ದಾರೆ. ಸೊ ಬಿಟ್ಟ ಮೇಲೆ BVB ಕಾಲೇಜಿನಲ್ಲಿ ಒಂದು ಮೇಜರ್ ಬ್ಲಂಡರ್ ಮಿಸ್ಟೇಕ್ ಆಗಿದೆ. ಅದೇ ರೀತಿ ಬೇರೆ ಕಾಲೇಜಲ್ಲೂ ಆಗಿರ್ಬೋದು, ಬಟ್ ಆಗಿದೆ ಅಂತಲೂ ಹೇಳೋದಿಲ್ಲ, ಆಗಿಲ್ಲ ಅಂತಲೂ ಹೇಳೋದಿಲ್ಲ. ಬಟ್ BVB ಕಾಲೇಜಿನ ಒಂದು ಲೀಸ್ಟಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲಾಟ್ಮೆಂಟಲ್ಲಿ ಆಗಿರುವಂತಹ ಮಿಸ್ಟೇಕನ್ನು ನಾನು ಇಲ್ಲಿ ಎತ್ತಿ ಹಿಡಿತಾ ಇದ್ದೀನಿ. ಇದನ್ನು ನಾನು ಹೇಳ್ತಾ ಇರೋದು KE ಅವರು ಮಿಸ್ಟೇಕ್ ಮಾಡಿದ್ದಾರೆ ಅಂತ ಅಲ್ಲ, ಬಟ್ ಈ ರೀತಿ ಅವರಿಗೂ ಗೊತ್ತಿಲ್ಲದೇನೆ ಮಿಸ್ಟೇಕ್ಗಳು ಆಗಿದ್ದರೆ ದಯವಿಟ್ಟು ತಪ್ಪನ್ನ ತಿದ್ದುಕೊಳ್ಳಿ ಅಂತ ಅಷ್ಟೇ. ಸೊ ಅದರ ಜೊತೆಗೆ ಇನ್ನೊಂದು ಪಾಯಿಂಟ್ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ಗಿಂತ ಮುಂಚೆ ಎಡಿಟಿಂಗನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ನೀವು ಈಗ ಹಳೆಯ ಲಿಂಕನ್ನು ಯೂಸ್ ಮಾಡಿಬಿಟ್ಟು ಎಡಿಟ್ ಮಾಡಬಹುದು. ನಿಮಗೆ ಹಳೆಯ ಲಿಂಕ್ ಇಲ್ಲಿ ಕಾಣಿಸೋದಿಲ್ಲ. ನೀವು ಹೇಳ್ಬೋದು ಸರ್ ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳ್ಬೋದು. ಲಾಸ್ಟ್ ಡೇಟ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ ನೀವು, ಯಾಕಂದರೆ ಇನ್ನೂ ಕೂಡ ನೀಟ್ ಆಪ್ಷನ್ ಎಂಟ್ರಿನೇ ಸ್ಟಾರ್ಟ್ ಮಾಡಿಲ್ಲ ಅವರು. ಅದಾದಮೇಲೆ ಲಾಸ್ಟ್ ಡೇಟ್ ಅನ್ನೋ ಕಾನ್ಸೆಪ್ಟ್ ಬರ್ತದೆ. ಅದಕ್ಕೆ ಈಗ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಯಾವ ಲಿಂಕನ್ನು ಯೂಸ್ ಮಾಡಬೇಕು ಅಂದರೆ ಲಿಂಕ್ ಇಲ್ಲಿ ಬೆಳಗ್ಗೆ ಇಲ್ಲಿ ಮೇಲ್ಗಡೆ ಕಾಣಿಸೋದಿಲ್ಲ ನಮಗೆ, ಕೆಳಗಡೆ ಹಿಂಗೆ ಸ್ಕ್ರೋಲ್ ಡೌನ್ ಮಾಡಿ 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 ಇಲ್ಲಿ ನೋಡಿ ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗಿಬಿಟ್ಟು ಮಾಡ್ಕೊಳ್ಬೋದು. ಲಾಸ್ಟ್ ಡೇಟ್ ಯಾವಾಗಿದೆ ಅಂತಂದ್ರೆ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಲಾಸ್ಟ್ ಡೇಟ್ ನೋಡಿ 14ನೇ ತಾರೀಕು ರಾತ್ರಿ 11 ಗಂಟೆ 12 ಗಂಟೆಯ ತನಕ ಇದೆ. ಬಟ್ ಇದು ಮತ್ತೆ ಎಕ್ಸ್ಟೆಂಡ್ ಆಗ್ತದೆ, ಆಗಲೇಬೇಕು. ಯಾಕಂತಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಿಡ್ತೀನಿ ಅಂತ ಹೇಳಿದ್ದಾರೆ ನೀಟ್ದವ್ರ ಜೊತೆ. ಇನ್ನೂ ಕೂಡ ನೀಟ್ದವರಿಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ನೀಟ್ದವ್ರಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಸೊ ನೀಟ್ದವ್ರಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕು. ಅದಾದಮೇಲೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ KCET ಅವರಿಗೆ ಮತ್ತು ಫಸ್ಟ್ ಮಾಕ್ ಅಲಾಟ್ಮೆಂಟ್ ನೀಟ್ದವ್ರಿಗೆ ಬರಬೇಕು. ಅದಾದಮೇಲೆ ಮತ್ತೆ ನಿಮಗೆ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸೊ ಅದಾದ ಮೇಲೆ ನಿಮಗೆ ಇಲ್ಲಿ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಅನೌನ್ಸ್ ಮಾಡಬೇಕು. ಇವಿಷ್ಟೆಲ್ಲ ಪ್ರೊಸೀಜರ್ಗಳು ನಿಮಗೆ ಇನ್ನೂ ಕೂಡ ಕಾಯ್ತಾ ಇವೆ. ಅದಕ್ಕಾಗಿ ಈಗ ಸದ್ಯದ ಮಟ್ಟಿಗಂತೂ 14ನೇ ತಾರೀಕು ತನಕ ಕೊಟ್ಟಿದ್ದಾರೆ, ರಾತ್ರಿ 12 ಗಂಟೆಯ ತನಕ. ಸೊ ನೀವು ಎಡಿಟ್ ಮಾಡ್ಕೊಳ್ಳಿ. ಎಸ್, ಮಾಕ್ ಅಲಾಟ್ಮೆಂಟ್ ಕಟ್ ಆಫನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ನೋಡ್ಬೋದು ಇಲ್ಲೆಲ್ಲ ಮಾಕ್ ಅಲಾಟ್ಮೆಂಟ್ ಕಟ್ ಆಫನ್ನು ರಿಲೀಸ್ ಮಾಡಿದ್ದಾರೆ. ಬಟ್ ಈ ಕಟ್ ಆಫಿಗೆ ಈಗ ಅಷ್ಟು ಮೀನಿಂಗ್ ಇಲ್ಲ, ಯಾಕಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟನ್ನು ಇನ್ನೊಂದು ಸರಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಮತ್ತೆ ಇವರು ಇಂಜಿನಿಯರಿಂಗ್ ಅಥವಾ ಈ ಕೋರ್ಸಸ್ಗಳ ಕಟ್ ಆಫನ್ನು ಮತ್ತೆ ಬಿಡ್ತಾರಾ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿ ಗೊತ್ತಿಲ್ಲ. ಕಟ್ ಆಫ್ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತೂ ಬಿಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣಂತೆ. ಈಗ ನಾನು ಹೇಳ್ತಾ ಇರುವಂಥದ್ದು ಮೇಜರ್ ಆಗಿ ಏನು ಮಿಸ್ಟೇಕ್ ಆಗಿದೆ BVB ಕಾಲೇಜಿನಲ್ಲಿ. ಮೊದಲನೇದಾಗಿ ತೋರಿಸ್ಬಿಡ್ತೀನಿ. ನೀವು ಫಸ್ಟ್ ಆಫ್ ಆಲ್ ಇವತ್ತು ಆಪ್ಷನ್ ಎಂಟ್ರಿಯನ್ನು ಓಪನ್ ಮಾಡಿದರೆ BVB ಕಾಲೇಜಿನ ಒಂದು ಆಪ್ಷನ್ ಎಂಟ್ರಿ ಲೀಸ್ಟ್ ಇದು. ಇದರಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ನೋಡಿ E241 CS ಅಂತ ಕಾಣಿಸ್ತಾ ಇದೆ. ನಿನ್ನೆಯವರೆಗೂ ಯಾರ್ಯಾರು ಆ್ಯಡ್ ಮಾಡಿದಿರಿ ನಿಮಗೆ BW ಅಂತ ಕಾಣಿಸ್ತಿತ್ತು. CS ಅಂತ ಸಪ್ರೇಟಾಗಿ ಇರ್ತಿರ್ಲಿಲ್ಲ, BW ಅಂತ ಕಾಣಿಸ್ತಿತ್ತು. ಬಟ್ ಇವತ್ತಿನಿಂದ ಅದು CS ಅಂತ ಕಾಣಿಸ್ತಾ ಇದೆ. ಓಕೆ, ಇದು ಒಂದು ಪ್ರಾಬ್ಲಮ್. ಫೈನ್, ಇದನ್ನು ಅವರು ಕರೆಕ್ಷನ್ ಮಾಡಿಕೊಳ್ಳಿ. ಯಾಕಂದರೆ CS ಅಂತಲೇ ಇದೆ. CS ಇದ್ರೂ BW ಇದ್ರೂ ನಮಗೇನು ಡಿಫರೆನ್ಸ್ ಇಲ್ಲ. ಯಾಕಂದರೆ ಇದು ಯೂನಿವರ್ಸಿಟಿ ಆಗಿರೋದ್ರಿಂದ BW ಅಂತ ಕೊಟ್ಟರು ಕೂಡ ಅದು ಕರೆಕ್ಟೇ, ಅದೇನು ರಾಂಗ್ ಅಲ್ಲ. ಓಕೆ, ಸೊ ಈಗ ನಿಮಗೆ BVBಯ ಒಂದು ಫಸ್ಟ್ ರೌಂಡಿನ ಸೀಟ್ ಮೆಟ್ರಿಕ್ಸನ್ನು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, BVBಯ ಒಂದು ಫಸ್ಟ್ ರೌಂಡಿನ ಸೀಟ್ ಮೆಟ್ರಿಕ್ಸ್. ರೈಟ್, ಇಲ್ಲೂ ಕೂಡ CS ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಅದಕ್ಕಾಗಿ ನಮಗೇನೂ ಪ್ರಾಬ್ಲಮ್ ಇಲ್ಲ. 104 ಟೋಟಲ್ ಸೀಟ್ ಇದೆ, CS ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಬಟ್ ಫಸ್ಟ್ ಟೈಮ್ ಮಾತ್ರ BW ಅಂತ ತೋರಿಸ್ತಿತ್ತದು. ಓಕೆ, ಈಗ CS ಅಂತ ಮೆನ್ಷನ್ ಮಾಡಿದ್ದಾರೆ. ಈಗ BVB ಅಂತಹ ಬೆಸ್ಟ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸಿನ ಕಟ್ ಆಫ್ ಜನರಲಿ ಎಷ್ಟಿರ್ಬೋದು? ಈಗ ಲಾಸ್ಟ್ ಇಯರ್ ನೀವು ಜನರಲ್ ಮೆರಿಟ್ ಅಷ್ಟೇ ಹೇಳ್ತೀನಿ ನಾನು. ಜನರಲ್ ಮೆರಿಟ್ ನೋಡಿದರೆ ಅರೌಂಡ್ 4600, 800, 900ಗೆ ಥರ್ಡ್ ರೌಂಡ್ ಸ್ಟಾಪ್ ಆಗಿದೆ. ಹೋಗಲಿ, ಮಾಕ್ ಅಲಾಟ್ಮೆಂಟ್ ಅಲ್ವಾ, ಜನರಲಿ ಮಾಕ್ ಅಲಾಟ್ಮೆಂಟ್ ಕಡಿಮೆಗೆ ಹೋಗಿರ್ತದೆ. ಬಟ್ ಇರಲಿ, ಒಂದು 6000, 7000, 8000 ಅಂತ ಇಟ್ಕೊಳ್ಳೋಣಂತೆ. ಬಟ್ BVBಯ ಬೋತ್ ಹೈದರಾಬಾದ್ ಕರ್ನಾಟಕ ಮತ್ತು ಜನರಲ್ ನಿಮಗೆ ತೋರಿಸ್ತೀನಿ.
ನೋಡಿ ಇದು ಬಿ ವಿ ಬಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಬಿ ವಿ ಬಿಯ ನಿಮಗೆ ಸಿ ಎಸ್ ನೋಡಿ, ಸಿ ಎಸ್ ಕಂಪ್ಯೂಟರ್ ಇದರ ಒಂದು ಕಟ್ ಆಫ್ ಜನರಲ್ ಕಟ್ ಆಫ್ ತೋರಿಸ್ತೀನಿ. 11,521 ಇದೆ. ಮಜಾ ಏನು ಅಂತಂದರೆ ಎಲೆಕ್ಟ್ರಾನಿಕ್ಸ್ ನೋಡಿ 11,150 ಇದೆ. ಹೋಗಲಿ 11,521 ಇದೆ, ಎಲೆಕ್ಟ್ರಾನಿಕ್ಸ್ 11,150 ಇದೆ. ಹೈದರಾಬಾದ್ ಕರ್ನಾಟಕ ನೋಡೋಣಂತೆ. ಹೈದರಾಬಾದ್ ಕರ್ನಾಟಕ ನೀವು ನೋಡಿದರೂ ಕೂಡ ಕಂಪ್ಯೂಟರ್ ನೋಡಿ 15,315 ಇದೆ. ಸೊ ಎಲೆಕ್ಟ್ರಾನಿಕ್ಸ್ 12,711 ಇದೆ. ಎಲೆಕ್ಟ್ರಾನಿಕ್ಸ್ ನಮಗೆ ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು, ಆದರೆ ಕಂಪ್ಯೂಟರ್ ಸೈನ್ಸು 15,315 ಇದೆ. ಅಂದರೆ ಕಂಪ್ಯೂಟರ್ ಸೈನ್ಸಿನ ಕಟ್ ಆಫ್ ಎಲೆಕ್ಟ್ರಾನಿಕ್ಸ್ಗಿಂತ ಜಾಸ್ತಿ ಇದೆ. ಹೌ ಇಟ್ ಈಸ್ ಪಾಸಿಬಲ್ ಅಂಥೇಳಿ ನನಗೆ ಡೌಟ್ ಬಂತು. ಇದಕ್ಕೆ ಕ್ಲಾರಿಫಿಕೇಷನನ್ನು ಕೆ ಇ ಅವರೇ ಕೊಡಬೇಕು. ಆದರೆ ಹೋಗಲಿ, 11,000 ಇದೆಯಾ ನೋಡಿ, ಜನರಲ್ ಮೆರಿಟ್ ಕಟ್ ಆಫ್ ಒಬ್ಬ ವಿದ್ಯಾರ್ಥಿದು 11,521 ಇದೆ. ಕಟ್ ಆಫ್ ಅಂದ್ರೆ ಮೀನಿಂಗ್ ಏನು? ಈ 11,521 ಕೆಳಗೆ ಇರುವಂತಹ ವಿದ್ಯಾರ್ಥಿಗೆ ಅವನೇ ಏನಾದರೂ ಮೇಲಿನ ಪ್ರಿಯಾರಿಟಿಯಲ್ಲಿ ಬಿ ವಿ ಬಿ ಹಾಕ್ಕೊಂಡಿದ್ರೆ, ಅದಕ್ಕಿಂತ ಮೇಲ್ಗಡೆ ಯಾವುದೂ ಕಾಲೇಜ್ ಸಿಕ್ಕಿಲ್ಲ ಅಂತಂದ್ರೆ ಅವನಿಗೆ ಬಿ ವಿ ಬಿ ಸಿಗಲೇಬೇಕು ಅಂತ ಅಲ್ವಾ? ಅಂದರೆ ಸಾಫ್ಟ್ವೇರ್ ಕರೆಕ್ಟ್ ಆಗಿದೆ ಅಂತ ಅಲ್ವಾ? ಹಾಗಾದರೆ ಸಾಫ್ಟ್ವೇರೇ ಸರಿ ಇಲ್ವಾ? ಹಾಗಾದರೆ ಇದರ ಕ್ಲಾರಿಟಿಯನ್ನು ಕೆ ಇ ಅವರು ಕೊಡಲಿ. ಸುಮ್ಮನೆ ಇದನ್ನು ಹೇಗೆ ಬೇಕಾದರೂ ಹಾಕಿಬಿಟ್ರೆ ವಿದ್ಯಾರ್ಥಿಗಳಾಗಲಿ ಅಥವಾ ಪಾಲಕರಾಗಲಿ ಸುಮ್ಮನೆ ಕೇಳ್ಕೊಂಡು ಹೋಗೋರಲ್ಲ. ನಾವು ಅವ್ರ ಜೊತೆಗೆ ನಿಂತ್ಕೊಂಡಿದ್ದೀವಿ. ನಾನು ನಿಮಗೆ ಮಿಸ್ಟೇಕ್ಸನ್ನು ಹೇಳ್ತೀನಿ, ಕೆ ಇ ಅವರು ಆನ್ಸರ್ ಕೊಡಲಿ. ನಮ್ಮ ತಪ್ಪಾದ್ರೆ ನಾವು ತಪ್ಪಂತ ಹೇಳಿ, ನಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಳಿ. ವಿತ್ ಪ್ರೂಫ್ ನಾನು ತೋರಿಸ್ತಾ ಇದ್ದೀನಿ. ಅದು ಬಿ ಡಬ್ಲ್ಯೂ ಅಂತ ಕರಿತೀರೋ ನೀವು, ಸಿ ಎಸ್ ಅಂತ ಕರಿತೀರೋ ನಿಮಗೆ ಬಿಟ್ಟಿದ್ದು. ಬಟ್ ನಮಗೆ ವಿದ್ಯಾರ್ಥಿಗಳಿಗೆ ಹಾಗಲ್ವಲ್ಲ. ಸೊ ರಿಮೆಂಬರ್, ಈಗ ನಿಮಗೆ ಹೇಳ್ತೀನಿ. ಈಗ ನೋಡಿ, ಸೊ ವಿತ್ ಕಟ್ ಆಫ್ ನಾನು ನಿಮಗೆ ಆ ಒಬ್ಬ ಸ್ಟೂಡೆಂಟ್ ಇಲ್ಲಿ ಬಿ ವಿ ಬಿಯನ್ನು ಹೇಗೆ ಹಾಕ್ಕೊಂಡಿದ್ದಾನೆ ಅನ್ನೋದನ್ನು ತೋರಿಸ್ತೀನಿ. ಈ ಒಬ್ಬ ವಿದ್ಯಾರ್ಥಿ ಹೆಸರು ಜೆ ಇಂದ ಸ್ಟಾರ್ಟ್ ಆಗ್ತದೆ, ನಾನು ಮುಂದೆ ಹೇಳೋದಿಲ್ಲ. ನೇಮ್ ಈ ರೀತಿ ಇದೆ. ಇವನಿಗೆ ನೋಡಿ ಮೇಲ್ಗಡೆ ಎಲ್ಲ ಆರ್ ವಿ ಹಾಕ್ಕೊಂಡಿದ್ದಾನೆ, ಬಿ ಎಮ್ ಎಸ್ ಹಾಕ್ಕೊಂಡಿದ್ದಾನೆ, ಎಮ್ ಎಸ್ ರಾಮಿ ಹಾಕ್ಕೊಂಡಿದ್ದಾನೆ, ಸಿದ್ಧಗಂಗಾ ಹಾಕ್ಕೊಂಡಿದ್ದಾನೆ. ಸೊ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ 19th ಆಪ್ಷನ್ ನೋಡಿ, ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಬಿ ವಿ ಬಿ ಹಾಕ್ಕೊಂಡಿದ್ದಾನೆ. ಮೊದಲು ನಾನು ಹೇಳಿದ್ನಲ್ಲ, ಬಿ ಟೆಕ್ ಅಂತಲೂ ತೋರಿಸ್ತಾ ಇತ್ತು, ಬಿ ಡಬ್ಲ್ಯೂ ಅಂತಲೂ ತೋರಿಸ್ತಾ ಇತ್ತು. ಅದು ನೀವು ಬಿ ಡಬ್ಲ್ಯೂ ಅಂತನಾದ್ರು ತೋರಿಸ್ಕೊಂಡು ಹೋಗಲಿ ಅಥವಾ ಸಿ ಎಸ್ ಅಂತನಾದ್ರು ತೋರಿಸ್ಕೊಂಡು ಹೋಗಲಿ, ಅದು ನಿಮ್ಮ ಇಂಟರ್ನಲ್ ಪ್ರಾಬ್ಲಮ್. ಅದು ನಮಗೆ ಬೇಕಾಗಿದ್ದು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಅಷ್ಟೇ, ರೈಟ್? ಎರಡನೇದಾಗಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಇನ್ನು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ನು ಸೊ ಇಲ್ಲಿ ಇದೆ 241 EC. ಕಾಮನ್ ಸೆನ್ಸ್ ಏನು? ಈ ಒಬ್ಬ ವಿದ್ಯಾರ್ಥಿಯ ರ್ಯಾಂಕ್ ಏನಿದೆ ಅಂತಂದರೆ ಅದನ್ನು ಕೂಡ ನಾನು ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ. ಈ ಒಬ್ಬ ವಿದ್ಯಾರ್ಥಿಯ ರ್ಯಾಂಕ್ ನೋಡಿ, ಜೆ ಇಂದ ಸ್ಟಾರ್ಟ್ ಆಗ್ತದೆ, 10,445 ಇದೆ. ಕಾಮನ್ ಸೆನ್ಸ್ ಏನು? 10,445 ಇದೆ ಅಂತಂದರೆ 11,400 ಶಾಪ್ ಆಗಿದೆ ಅಂತಂದರೆ ಇವನಿಗೆ ಸೀಟ್ ಸಿಗಲೇಬೇಕಲ್ವಾ? ಬಟ್ ಕೋರ್ಸ್ ಅಲಾಟೆಡ್ ನೋಡಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ E241 EC 21st ಸೀರಿಯಲ್ ನಂಬರ್, ಅದನ್ನು ಕೂಡ ತೋರಿಸ್ತೀನಿ. 21st ಸೀರಿಯಲ್ ನಂಬರಲ್ಲಿ ಇರುವಂತಹ ಕಾಲೇಜ್ ಸೀಟು ಅಲಾಟ್ ಆಗಿದೆ ನೋಡಿ. ಹೌ ಇಟ್ ಈಸ್ ಪಾಸಿಬಲ್? ಅಂದರೆ ಸಾಫ್ಟ್ವೇರಲ್ಲಿ ಮಿಸ್ಟೇಕ್ ಇದೆಯಾ? ಸಾಫ್ಟ್ವೇರ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ವಾ? ಕೆ ಇ ಅವರೇ ಇದಕ್ಕೆ ಆನ್ಸರ್ ಕೊಡಬೇಕು. ಆ್ಯಂಡ್ ಆನ್ಸರ್ ಕೊಡಲೇಬೇಕು. ಕೊಡಲಿಲ್ಲ ಅಂತಂದರೆ ಸೊ ಇದು ಪ್ರಾಮಾಣಿಕವಾಗಿ ಅಥವಾ ಟ್ರಾನ್ಸ್ಪರೆಂಟಾಗಿ ನಾವು ಮಾಡ್ತಾ ಇದ್ದೀವಿ ಕೌನ್ಸಿಲಿಂಗನ್ನು ಅಂತ ಏನು ಹೇಳ್ತಾರೆ, ಸೊ ಅದಕ್ಕೆ ಇದು ವಿರುದ್ಧ ಆಗ್ತದೆ. ನಮ್ಮ ಕಡೆಯಿಂದ ನಮ್ಮ ಅಬ್ಸರ್ವೇಷನಲ್ಲಿ ತಪ್ಪಿದರೆ ಹೇಳಿ, ನನಗೇನು ಬೇಜಾರಿಲ್ಲ. ವಿಲ್ ಕರೆಕ್ಟ್ ಅವರ್ ಮಿಸ್ಟೇಕ್ಸ್. ತಪ್ಪು ಮಾಡೋದು ಎಲ್ಲರ ಹತ್ರನೂ ಇರೋದೇ, ಕರೆಕ್ಷನ್ ಮಾಡ್ಕೊಂಡಂತೆ ನೋಡಿ. ಕಂಪ್ಯೂಟರ್ ಸೈನ್ಸ್ ಇನ್ ಇಂಜಿನಿಯರಿಂಗ್, ಸೊ CS ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಸೊ 19th ಇದೆ, ಇದು 21st ಇದೆ. ಅವನಿಗೆ 21st ಕಾಲೇಜ್ ಅಲಾಟ್ ಆಗಿದೆ. ನಿಮ್ಮ ಮುಂದೆನೇ ಇಡ್ತಾ ಇದ್ದೀನಿ ನಾನು ನೋಡಿ. 21st ಕಾಲೇಜ್ ಅಲಾಟ್ ಆಗಿದೆ, 10,445 ಒಂದು ರ್ಯಾಂಕ್ ಇದೆ. ಅವನಿಗೆ EC ಅಲ್ಲ CS ಸಿಗಬೇಕಿತ್ತ? ಯಾಕಂದರೆ ಕಟ್ ಆಫ್ ನೋಡಿ, ಇನ್ನೊಂದ್ಸಲ ತೋರಿಸ್ತೀನಿ. ಕಟ್ ಆಫ್ ನೋಡಿ, CS ಕಟ್ ಆಫ್ ಇಸ್ 11,521. ಹಾಗಾದ್ರೆ ಸಿಗಬೇಕಿತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಗೋದಿಲ್ಲ, ಯಾಕಂದರೆ 5840 ಇದೆ, ಇರಲಿ. ಬಟ್ ಕಾಮನ್ ಸೆನ್ಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಿಂತ ಕಡಿಮೆಗೆ ಕಂಪ್ಯೂಟರ್ ಸೈನ್ಸ್ ಹೋಗ್ತದೆ ಯಾವಾಗಲೂ. ಆದರೆ ರಿಮೆಂಬರ್, ಇಲ್ಲಿ CS ಅಂತ ಇದೆ. ನನಗೆ ಕೆಲವು ವಿದ್ಯಾರ್ಥಿಗಳು ಹೇಳಿದ್ದು, ಸರ್ ಇಲ್ಲ ಲಾಸ್ಟ್ ಡೇ ಏನು ಮಾಡಿದ್ದಾರೆ ಅಂತಂದರೆ BW ಅಂತ ಹಾಕ್ಕೊಂಡವರಿಗೆ ಸೀಟು ಅಲಾಟ್ ಆಗಿಲ್ಲ, ಆದರೆ CS ಅಂತ ಹಾಕ್ಕೊಂಡವ್ರಿಗೆ ಸೀಟ್ ಅಲಾಟ್ ಆಗಿದೆ ಅಂತ ಅಂದರು. ನಾನು ಅದನ್ನು ಕ್ವಶನ್ ಕೇಳ್ತೀನಿ, ಹಾಗಾದರೆ BW ಕಟ್ ಆಫ್ ಎಲ್ಲಿದೆ? ಹಾಗಾದರೆ ಅದನ್ನಾರು ಕೊಡಿಯಲ್ಲ. ಹಾಗಂತೇಳಿ BVB ಇನ್ನೊಂದು ಕಡೆ ಎಲ್ಲರೂ ಇದೆಯಾ ಈ ಒಂದು ಕಟ್ ಆಫಲ್ಲಿ? ಇಲ್ಲ.
BW ಕಟ್ ಆಫ್ ಏನಾಗಾದರೆ ನೀವು CS ಅಂತನಾದರೂ ಕರೀರಿ, BW ಅಂತನಾದರೂ ಕರೀರಿ, ಬಟ್ ನಮ್ಮ ವಿದ್ಯಾರ್ಥಿಗೆ ಸೊ CS ಅಂತ ಇದ್ದಲ್ಲಿ BW ಅಂತನಾದ್ರು ಕರೀರಿ, CS ಅಂತನಾದ್ರು ಕರೀರಿ, ಆದರೆ 11,521ಗೆ ಕಟ್ ಆಫ್ ಆಗಿದೆ ಅಂತಂದರೆ ಈ ವಿದ್ಯಾರ್ಥಿಗೆ ಯಾಕೆ ಸಿಕ್ಕಿಲ್ಲ ಅಷ್ಟೇ ಕ್ವಶನ್ ನಂದು. ಸೊ ಇದು KE ಅವರ ಟ್ರಾನ್ಸ್ಪರೆನ್ಸಿ. ದಯವಿಟ್ಟು KE ಅವರು ಇದಕ್ಕೆ ಆಪ್ಷನ್ ಆನ್ಸರನ್ನು ಕೊಡಬೇಕು. ಇಲ್ಲ ಅಂದರೆ ಕಂಪ್ಲೀಟ್ ಮಾಕ್ ಅಲಾಟ್ಮೆಂಟ್ ಚೇಂಜ್ ಮಾಡಿ. ನೀವು ಹೇಳ್ಬೋದು ಸರ್ ಇದು ಫಸ್ಟ್ ಮಾಕ್ ಅಲಾಟ್ಮೆಂಟು ಅದಕ್ಕಾಗಿ ಇದು ಸರಿ ಅಲ್ಲದೆ ಆಗಿರ್ಬೋದು, ಸೆಕೆಂಡ್ ನೋಡಿ ಅದು ಫಸ್ಟ್ ಆರು ಇರಲಿ ಸೆಕೆಂಡ್ ಆರು ಇರಲಿ, ನೀವು 10 ಮಾರ್ಕ್ ಆದರೂ ಕೊಡಿ, ಪ್ರತಿಯೊಂದು ಮಾರ್ಕು ಕರೆಕ್ಟೇ ಇರಬೇಕಲ್ವ ವಿದ್ಯಾರ್ಥಿಗಳಿಗೆ. ನಾನು BW ಭಾಳ ಜನ ಹಾಕ್ಕೊಂಡಿದ್ದಾರೆ, CS ಕಡಿಮೆ ಜನ ಹಾಕ್ಕೊಂಡಿದ್ದಾರೆ, ಅದಕ್ಕಾಗಿ 11,000ಕ್ಕೆ ರ್ಯಾಂಕ್ ಹೋಗಿದೆ ಅಂತ ಸ್ಟೂಡೆಂಟ್ಸ್ಗಳು ಹೇಳಿದ್ರು ನನಗೆ. ಅದು ಆಗಿರ್ಬೋದು, ನಾ ಇಲ್ಲ ಅಂತ ಹೇಳೋದಿಲ್ಲ. ಹಾಗಾದರೆ BW ಕಟ್ ಆಫ್ ತೋರಿಸಿ ನನಗೆ. ಐ ವಾಂಟ್ ಟು ಸಿ BW ಕಟ್ ಆಫ್. ಶೋ ಮೀ ವೇರ್ ಇಸ್ ದಟ್ BW ಕಟ್ ಆಫ್. BTech ಇನ್ ಕಂಪ್ಯೂಟರ್ ಸೈನ್ಸ್ ಹೋಗಲಿ, ಇದರಲ್ಲೂ ಸರ್ಚ್ ಮಾಡಿ ತೋರಿಸ್ತೀನಿ. BVB ಅಂಥೇಳಿ ಇನ್ನೊಂದೆಲ್ಲರೂ ಇದೆಯಾ ಹಾಗಾದರೆ ನೋಡಿ. BVB ಅಂತ ಸರ್ಚ್ ಮಾಡೋಣಂತೆ. ಇರೋದೇ ಒಂದು ಇಲ್ಲಿ ಕಾಣಿಸ್ತಾ ಇದೆಯಾ, 1 ಅಂತ ಕಾಣಿಸ್ತಾ ಇದೆಯಾ ಕರ್ಸರ್. ಅಂದಮೇಲೆ ಹೌ ಇಟ್ ಈಸ್ ಪಾಸಿಬಲ್ ನೋಡಿ. CS ಕಂಪ್ಯೂಟ್ರು ಕ್ಯಾಟಗರಿ 1Rಗೆ 30,000ಗೆ 17,000ಗೆ 11,000ಗೆ ಹಿಸ್ಟ್ರಿಲೇ ಹೋಗಿಲ್ಲ. ಇದು ಹೆಂಗೆ ಹೋಗ್ತದೆ? ಏನೋ ಮಿಸ್ಟೇಕ್ ಆಗಿದೆ, ಸಮಥಿಂಗ್ ಈಸ್ ಹ್ಯಾಪನ್. ಈ ಒಂದು ಕಾರಣಕ್ಕೆ ಬೇರೆ ಎಲ್ಲ ಮಾಕಲ್ಲೂ ಬೇರೆ ಎಲ್ಲ ಕಾಲೇಜಲ್ಲೂ ಮಾಕ್ ಅಲಾಟ್ಮೆಂಟಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆಯಾ ಅದು ಸ್ಟೂಡೆಂಟ್ಸ್ಗಳೇ ಹುಡುಕಿ ಹೇಳಬೇಕು ನನಗೆ. ಸೊ ಯಾಕಂದರೆ ನಿಮ್ಮ ಎಲ್ಲರ ರ್ಯಾಂಕ್ ನನ್ನ ಹತ್ರ ಇಲ್ಲ. ನಿಮ್ಮ ರ್ಯಾಂಕಿಗೆ ತಕ್ಕ ಹಾಗೆ ಕಟ್ ಆಫನ್ನು ನೋಡ್ಕೋತ ಹೋಗಿ. ನಿಮಗೆ ಅಲಾಟ್ ಆಗಿರೋ ಕಾಲೇಜ್, ನಿಮಗೆ ಬೇಕಾಗಿರೋವಂಥ ಕಾಲೇಜ್ ಅದಕ್ಕಿಂತ ಮ್ಯಾಲಿದ್ದರೆ, ಅವರ ಕಟ್ ಆಫಲ್ಲಿ ಈ ರೀತಿ ಇದ್ದರೆ ನಿಮಗೆ ಯಾಕೆ ಸಿಗಲಿಲ್ಲ? ಆ ರೀತಿ ಏನಾದರೂ ಎಕ್ಸಾಂಪಲ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸರ್ ನಂದು ಇಷ್ಟು ರ್ಯಾಂಕ್ ಇದೆ, ನಿಮ್ಮ ಹೆಸರೇನು ಹೇಳೋ ಅವಶ್ಯಕತೆ ಇಲ್ಲ, ನನ್ನ ಇಷ್ಟು ರ್ಯಾಂಕ್ ಇದೆ, ಆದರೆ ಈ ಒಂದು ಕಟ್ ಆಫಲ್ಲಿ ನನಗೆ ಇಷ್ಟು ರ್ಯಾಂಕ್ ಕಟ್ ಆಫ್ ಇದ್ದರೂ ಕೂಡ ನನಗೆ ಸಿಕ್ಕಿಲ್ಲ. ಬೇರೆ ಕಾಲೇಜ್ ಹೇಳ್ತಾ ಇದ್ದೀನಿ ನಾನು, BVB ನಾನೇ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಬೇರೆ ಕಾಲೇಜಿಂದ ಈ ರೀತಿ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. KE ತನಕ ಈ ಸುದ್ದಿ ಹೋಗಲಿ. ಈ ರೀತಿ ಮಿಸ್ಟೇಕ್ಸ್ಗಳು ಆಗಬಾರ್ದು. ಯಾಕಂದರೆ ಹುಡುಗರ ಭವಿಷ್ಯ, ವಿದ್ಯಾರ್ಥಿಯ ಭವಿಷ್ಯ. ನೀವು 11,000ಕ್ಕೆ ಸೀಟ್ ಕೊಡದೇ ಇದ್ದರೂ ಪರವಾಗಿಲ್ಲ, ಬಟ್ 11,521 ಅಂತ ಬಂದ ಮೇಲೆ ನನ್ನ ಈ ವಿದ್ಯಾರ್ಥಿಗೆ ಸೀಟು ಸಿಗಲೇಬೇಕು. ಅಷ್ಟೇ ನಾನು ಹೇಳ್ತಾ ಇರೋದು. ಯಾಕಂತಂದರೆ ಈ ವಿದ್ಯಾರ್ಥಿಯ ಒಂದು 19th BW ಇದೆ. ನೀವು ಹೇಳ್ಬೋದು ಸರ್ ಅಲ್ಲಿ CS ಕೊಟ್ಟಿದ್ದಾರೆ, CS ಇದ್ರೆ ಹಾಗಾದರೆ BW ಕಟ್ ಆಫ್ ತೋರಿಸಿ ಅಲ್ಲ. ಸೊ ಇದು ಇವತ್ತಿನ KE ಅವರ ಮಿಸ್ಟೇಕ್. ನೋಡೋಣಂತೆ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಏನು ಕೊಡ್ತಾರೆ ಅಂತೇಳಿ ವೇಟ್ ಮಾಡೋಣಂತೆ. ಸೊ ನೀವೇನಾದರೂ ಎಡಿಟ್ ಮಾಡ್ಕೋಬೇಕು ಅಂತಂದ್ರೆ ನಾನು ಆಲ್ರೆಡಿ ಹೇಳಿರುವ ಹಾಗೆ 14ನೇ ತಾರೀಕು ರಾತ್ರಿ 11:59 ತನಕ ಟೈಮ್ ಇದೆ. ಸೊ ಯಾವ ಲಿಂಕನ್ನು ಯೂಸ್ ಮಾಡಬೇಕು ಅಂತಲೂ ಹೇಳಿದ್ದೀನಿ, ಆ ಲಿಂಕನ್ನು ಯೂಸ್ ಮಾಡಿ ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.